ಬಾಗಲಕೋಟೆಯಲ್ಲೂ ಕೂಡ ವೋಟರ್ ಲಿಸ್ಟ್ ಡಿಲೀಟ್ ಆರೋಪ. ಬಾಗಲಕೋಟೆಯಲ್ಲಿ 64,000 ಹೆಸರುಗಳು ಡಿಲೀಟ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತದೆ. ಪಟ್ಟಿಯಿಂದ ಡಿಲೀಟ್ ಆದವರ ಲಿಸ್ಟ್ ಅನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್. ಡಿಲೀಟ್ ಮಾಡುವಂಥದ್ದು, ಆಡ್ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಹೌದು, ನನಗೆ ಒಂದು ಆಶ್ಚರ್ಯ ಅನಿಸ್ತಾ ಇರುವಂಥದ್ದು ಅಂದ್ರೆ ಡಿಲೀಟ್ ಆಗಿದೆಯಲ್ಲ, ಅವ್ರು ಯಾರು ಕೂಡ ಬಂದು ಮಾತಾಡಂಗೆ ಇಲ್ಲ. ಬಂದು ಪ್ರತಿಭಟನೆ ಮಾಡಬೇಕು, ಬಂದು ಕುತ್ಕೊಂಡಲ್ಲಿ. ಯಾಕೆಂದ್ರೆ ಅವ್ರ ಮತದಾರರ ಹಕ್ಕು ಅದು. ಅವ್ರ ಭಾರತೀಯ ಪ್ರಜೆ ಮತದಾರ, ಅವರ ಹೆಸರು ಕೈ ಬಿಟ್ಟು ಹೋಗಿರುವಂಥದ್ರ ವಿಚಾರ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಕೆಲವೊಂದು ವಿಚಾರಗಳನ್ನು ನೋಡ್ತಾ ಇದ್ರೆ ದುರಂತ ಅನ್ಸುತ್ತೆ. 10 ತಿಂಗಳಲ್ಲಿ 64,000 ಹೆಸರು ನಾಪತ್ತೆ ಆಗಿದೆ. ಕಾನೂನು ಹೋರಾಟಕ್ಕೂ ಸಿದ್ಧ ಅಂತ ನಂಜಯ್ಯನ ಮಠ ಬಾಗಲಕೋಟೆ ಕಾಂಗ್ರೆಸ್ ಘಟಕದಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಬಾಗಲಕೋಟೆ 8,875, ಹುನಗುಂದ 7,512, ಒಟ್ಟು ಜಿಲ್ಲೆಯಲ್ಲಿ 64,000. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 954 ಮತಗಳ ಅಂತರ ಕಡಿಮೆಯಾಗಿದೆ. ಇದಕ್ಕೆ ಏನು ಕಾರಣ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಜಿಲ್ಲಾಧಿಕಾರಿಗಳಿಂದ ಇದನ್ನು ಪಡೆಯುವಂಥದ್ದು ಮಾಡೋದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಬಹಳ ಯಾರು ಆ ಮತಗಟ್ಟೆಗೆ ಹೋಗಿ ವಾಪಸ್ ಬಂದಿರಬೇಕು ಅಂತಹ ಕ್ರಮಗಳು ಕೂಡ ಒಳಗೆ ನಡೆದಿವೆ. ರಾಜಕಾರಣದ ದುರುದ್ದೇಶದ ಆಧಾರದ ಮೇಲೆ ಮಾಡಿರ್ತಕ್ಕಂಥ 13/1/2000 10 ತಿಂಗಳು 9 ಅಂದ್ರೆ 10 ತಿಂಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಈ ರೀತಿಯಾದಂಥ ಸರ್ಕಾರ ಅಧಿಕಾರಿಗಳಿಗೆ ದುರುಪಯೋಗಪಡಿಸಿಕೊಂಡು ಯಾರು ಹೆಸರುಗಳನ್ನೆಲ್ಲ ಈಗ ಕಲೆಕ್ಟ್ ಮಾಡ್ತಾರೆ. ಇದು ನಾ ಹೇಳ್ತಕ್ಕಂಥ ಈ ಅಂಕಿ ಇದೆ ಅಲ್ಲ, ಇದು ಕಚೇರಿಯಿಂದ ಪಡೆದಿರ್ತಕ್ಕಂಥ ಅಂಕಿ.